ಗಲಾಟೆ ಮಾಡಬೇಕಾಗಿರಲಿಲ್ಲ. ಆದರೆ ನಮಗೆ ಈ ಒಬ್ಬ ಸಚಿವರಿಗೆ ರಕ್ಷಣೆ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸೆಕ್ಸ್ ಸ್ಕ್ಯಾಮ್ ಇದೆ, 48 ಸೀಟ್ ಅಂತೇಳಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಏಕಪಕ್ಷೀಯವಾಗಿ ನಿರ್ಣಯ ಮಾಡಿರೋದನ್ನ ನಾನು ಖಂಡಿಸ್ತೇನೆ, ಖಂಡಿತವಾಗ್ಲೂ ಖಂಡಿಸ್ತೇನೆ. ಧರ್ಮೇಗೌಡರು ಇದ್ರು, ಒಂದ್ಸಲಿ ವಿಧಾನ ಪರಿಷತ್ತಲ್ಲಿ ಒಂದು ಸಭೆ ನಡೀತಿರ್ತದೆ, ಅಸೆಂಬ್ಲಿ ಅಪ್ಪರ್ ಹೌಸಲ್ಲಿ. ಧರ್ಮೇಗೌಡರ ದರ ಅಂತಿದೆ, ಕಾಂಗ್ರೆಸ್ ಹೇಳ್ಕೊಂಡ್ಬಂದು ಹೊಡೆದವ್ರು ಸತ್ತೇ ಹೋದ್ರು. ಅವ್ರು ಹೃದಯಾಘಾತವಾಗಿ ಇದಾದ ಒಂದು 3 ತಿಂಗಳಿಗೇನೋ ತೀರೋದ್ರು. ಅವತ್ತು ಯಾರು ಸಸ್ಪೆಂಡ್ ಮಾಡಲಿಲ್ಲ. ರೈಲಿಗೆ ಇದು ಹೇಳೋದು ಬೇಡ ನಾನು ನಿಮಗೆ, ಯಾವ ಕಾರಣಕ್ಕೆ ಅವ್ರು ರೈಲಿಗೆ ಸಿಕ್ಕಿದ್ರು ನಮಗೆಲ್ಲ ಗೊತ್ತಿದೆ. ಆದರೆ ಅವಮಾನ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅವರು. ಅವತ್ತು ಅಸೆಂಬ್ಲಿಲಿ ಆಗಿದಂಥ ಒಬ್ಬ ಸ್ಪೀಕರ್ಗೆ, ಡೆಪ್ಟಿ ಸ್ಪೀಕರ್ಗೆ ಆಗಿರೋಂಥ ಅಪಮಾನ ಇದೆಯಲ್ಲ, ಕಾಂಗ್ರೆಸ್ ಅವ್ರು ಮಾಡಿದಂಥವ್ರು, ಯಾವ ನೈತಿಕತೆ ಇದೆ ಕಾಂಗ್ರೆಸ್ನವ್ರಿಗೆ? ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. 48 ಜನ ಒಬ್ಬ ಮಂತ್ರಿ ಹೇಳ್ತಾರೆ ಅಂತೇಳಿ ಒಂದು ತನಿಖೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ. ಇವತ್ತು ನಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ ಅವರು. ಯಾವ ನೈತಿಕತೆ ಇದೆ ಕಾಂಗ್ರೆಸ್ನವ್ರಿಗೆ? ಧರ್ಮೇಗೌಡರನ್ನ ಹೇಳ್ಕೊಂಬಂದು ದರ ಅಂತ ಹೇಳ್ಕೊಂಬಂದು ಕೆಳಗಡೆ ಕುಕ್ಕಿದ್ರಲ್ಲ, ಹೊಡೆದ್ರಲ್ಲ, ಅವತ್ತೆಲ್ಲಿದ್ರಿ ನೈತಿಕತೆ ಕಾಂಗ್ರೆಸ್ ನಿಮಗೆ? ಸಿದ್ದರಾಮಯ್ಯನವರೇ, ನೀವು ಮಾನ್ಯ ಮುಖ್ಯಮಂತ್ರಿಗಳು, ನೀವು ಡೋರ್ ಹೊದ್ರಲ್ಲ ಅಸೆಂಬ್ಲಿ ಒಳಗಡೆ, ಅವತ್ತೇ ನಿಮ್ಮನ್ನು 1 ವರ್ಷ ಸಸ್ಪೆಂಡ್ ಮಾಡಬೇಕು ಅಂತ. ಅವತ್ತು ಪಾರ್ಟಿ ಯಾರು ಸಸ್ಪೆಂಡ್ ಮಾಡಲಿಲ್ಲ ಬಿಜೆಪಿ ಅವತ್ತು. ಯಾಕೆ? ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕಿದೆ, ನಾವು ಕೇಳುವಂಥದ್ದನ್ನ ನಾವು ಪ್ರಶ್ನೆ ಮಾಡೋಕ್ಕೆ ಹಕ್ಕಿದೆ. ನಮ್ಮ ಹೋರಾಟಗಳನ್ನ ಇಡೀ ರಾಜ್ಯದಲ್ಲಿ ಒಂದು ಅನ್ಯಾಯ ಆಗಿದ್ದಾಗ, ಒಬ್ಬ ರೈತರಿಗೆ ಅನ್ಯಾಯ ಆದರೆ, ಒಬ್ಬ ರಾಜಕಾರಣಿಗೆ ಅನ್ಯಾಯ ಆದರೆ, ಒಬ್ಬ ನೈತಿಕತೆ ಪ್ರಶ್ನೆ ಬಂದಾಗ ಪ್ರಶ್ನೆ ಮಾಡುವಂಥಕ್ಕೂ ಪ್ರಜಾಪ್ರಭುತ್ವದಲ್ಲಿದೆ. ಇವತ್ತು ನಮ್ಮ ಸ್ಪೀಕರ್ ಅವರು ಮಾಡಿರೋಂಥದ್ದನ್ನ ನಾನು ಖಂಡಿಸ್ತೇನೆ. ಮರುಪರಿಶೀಲಿಸಬೇಕು. ರಾಜಕಾರಣಗಳಲ್ಲಿ ಜನಗಳಿಂದ ಆಯ್ಕೆ ಮಾಡಿರುವಂಥ ಹಕ್ಕನ್ನು ಮೊಟಕುಗೊಳಿಸುವಂಥದ್ದು ಯಾವುದೇ ಸ್ಪೀಕರ್ಗೆ ಇರಲ್ಲ. ನಾವು ಯಾವತ್ತೂ ಅವರಿಗೆ ಅಗೌರವ ಕೊಡಲ್ಲ. ನಮಗೂ ಗೊತ್ತಿದೆ, ಅದು ದೇವಾಲಯ ಪವಿತ್ರವಾಗಿರುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ನಾವು ಜನಗಳಿಂದ ಆಯ್ಕೆ ಬಂದಿರೋರು, ನಮ್ಮ ಹಕ್ಕುಗಳನ್ನು, ಕರ್ನಾಟಕ ರಾಜ್ಯ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋಕ್ಕೆ ನಾವು ಹೋಗಿರ್ತೇವೆ. ಅದಕ್ಕೆ ಬಂದು ಕಾಂಗ್ರೆಸ್ ಏಜೆಂಟ್ ಥರ ವರ್ತನೆ ಮಾಡೋದು ನಾನು ನಿಜವಾಗಲೂ ಕೂಡ ನೋವಾಗುತ್ತೆ.